ವೆಲ್ಕಮ್ ಟು ಐಶ್ವರ್ಯ ರಾಜ್ಕುಮಾರ್ ಯೂಟ್ಯೂಬ್ ಚಾನಲ್. ಹಾಯ್, ಹೆಲೋ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾವು ದಾವಣಗೆರೆಯಲ್ಲಿ ಆಗಿರೋಂಥ ಚೆನ್ನೈ ಶಾಪಿಂಗ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿರೋಂಥ ಶಾಪಿಂಗ್ ಮಾಲ್ ತುಂಬಾ ಫೇಮಸ್ ಆಗಿದೆ ದಾವಣಗೆರೆಯಲ್ಲಿ. ತುಂಬ ಜನ ಹೋಗಿ ವಿಸಿಟ್ ಮಾಡ್ತಿದ್ದಾರೆ. ಅದರಲ್ಲಿ ನಾವು ಇವತ್ತು ಚೆನ್ನೈ ಶಾಪಿಂಗ್ ಮಾಲ್ನ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಏನೇನು ಶಾಪ್ ಮಾಡಿದ್ವಿ, ನಾನು ಏನೇನು ಅಲ್ಲಿಂದ ತೊಗೊಬಂದೆ, ಪರ್ಚೇಸ್ ಮಾಡಿದೆ ಅನ್ನೋದು ನಾನು ನಿಮ್ಮೊಟ್ಟಿಗೆ ಹಂಚ್ಕೊತೀನಿ. ಆ್ಯಂಡ್ ಇದು ನನ್ನ ಮಗಳು ಐರಾ ಅಂತ, ಆ್ಯಂಡ್ ಇದು ನನ್ನ ಹಸ್ಬೆಂಡ್ ರಾಜ್ಕುಮಾರ್ ಅಂತ. ಐರಾ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ? Find the real me. So let's go. Seize the feeling. 'Cause you know. ಸಂಜೆ ಮೇಲೆ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಆ್ಯಂಡ್ ತುಂಬ ಲೌಡಾಗಿ ಮ್ಯೂಸಿಕ್ನ ಪ್ಲೇ ಮಾಡಿರ್ತಾರೆ. ತುಂಬ ಎಂಜಾಯಬಲ್ ಆಗಿ ಇರುತ್ತೆ. ಇಲ್ಲಿ ನನ್ನ ಮಗಳು ಸಾಂಗಿಗೆ, ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡ್ತಾ ನಿಂತಿದ್ದಾಳೆ. ತುಂಬಾ ಕ್ರೌಡ್ ಇತ್ತು. ಆ್ಯಂಡ್ ಇದು ಎಂಟ್ರೆನ್ಸ್. ಇಲ್ಲಿ ನಾವು ಎಂಟರ್ ಆಗ್ತೀವಿ ಮಾಲಿಗೆ. ಎಂಟ್ರೆನ್ಸಲ್ಲೇ ಎಲಿಫೆಂಟ್ ಇದೆ. ನನ್ನ ಮಗಳು ಎಲಿಫೆಂಟಿಗೆ ಫಸ್ಟ್ ಕೊಟ್ಟಿದ್ದಾಯಿತು. ಈಗ ಗಣಪನ ಮುಂದೆ ಫಸ್ಟ್ ಕೊಡ್ತಾ ಇದ್ದಾಳೆ ಫೋಟೋಗೆ. ಇದು ಸ್ಯಾರಿ ಸೆಕ್ಷನ್ಸ್. ಇಲ್ಲಿ ನಿಮಗೆ ವೆರೈಟಿ ಆದಂಥ ಸ್ಯಾರೀಸ್ ಸಿಗುತ್ತೆ. ಫ್ಯಾನ್ಸಿ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ನಿಮಗೆ ಯಾವ್ಯಾವ ಫ್ಲೋರಲ್ಲಿ ಏನೇನು ಸಿಗುತ್ತೆ ಅಂತ ನಾನು ಇಲ್ಲಿ ಹಾಕಿದ್ದೀನಿ. ನೀವು ಇಲ್ಲಿ ಓದ್ಕೋಬೋದು. ನನ್ನ ಮಗಳು ಅವಳ ಶಾಪಿಂಗ್ನ ಅವಳೇ ಮಾಡ್ತಾಯಿದ್ಲು. ಅವಳಿಗೆ ಬೇಕಾಗಿರೋಂಥ ಬಟ್ಟೆಗಳನ್ನ ಅವಳು ಬ್ಯಾಸ್ಕೆಟ್ ಒಳಗೆ ಹಾಕ್ಕೊಂಡು ಅಲ್ಲಿ ಮಾಲ್ ತುಂಬ ಅಡ್ಡಾಡ್ತಾ ಇದ್ಲು. ಇಲ್ಲಿ ನಾವು ಫೋಟೋಗೆ ಫೋಸ್ ಕೊಡ್ತಾ ಇದ್ದೀವಿ, ನಾನು ಮತ್ತು ನನ್ನ ಮಗಳು. ಆ್ಯಂಡ್ ನನ್ನ ಹಸ್ಬೆಂಡ್ ಫೋಟೋನ ಕ್ಲಿಕ್ ಮಾಡ್ತಾ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿ ಐ ಲವ್ ದಾವಣಗೆರೆ ಅಂತ ಒಂದು ಬೋರ್ಡ್ನ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಹೋಗಿ ಇಲ್ಲಿ ಫೋಟೋಸ್ ವಿಡಿಯೋಸ್ ಮಾಡ್ಕೋತಾ ಇದ್ದರು. ನನ್ನ ಮಗಳು ಇಲ್ಲಿ ಬಾಯ್ ಹೇಳ್ಕೊಂಡು ಆ್ಯಕ್ಷನ್ ಮಾಡಿಕೊಂಡು ಫೋಟೋಗೆ ಫೋಸ್ ಕೊಡ್ತಾ ಇದ್ದಾಳೆ. ಇಲ್ಲಿ ಅಂಡರ್ಗ್ರೌಂಡಲ್ಲಿ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ನೀವು ಕಾರ್ ಅಥವಾ ವೆಹಿಕಲ್ಸ್ ತಂದಿದ್ದರೆ ನೀವು ಅಂಡರ್ಗ್ರೌಂಡಲ್ಲಿ ಪಾರ್ಕಿಂಗ್ ಕೂಡ ಮಾಡ್ಕೋಬೋದು. ಎಲ್ಲ ಶಾಪಿಂಗ್ನ ಮುಗಿಸ್ಕೊಂಡ್ಬಂದ್ವಿ. ಇಲ್ಲಿ ಸ್ವಲ್ಪ ಐಟಮ್ಸ್ನ ಎಲ್ಲ ತೊಗೊಂಡಿದ್ದೀವಿ, ಬಟ್ಟೆಗಳನ್ನೆಲ್ಲ ತೊಗೊಂಡಿದ್ದೀವಿ. ಟೋಟಲಿ ಎಲ್ಲ ಶಾಪಿಂಗು ಮುಗೀತು. ಸೊ ಇವಾಗ ನಾನು ಏನೇನು ತೊಗೊಬಂದೆ, ಏನೇನು ಪರ್ಚೇಸ್ ಮಾಡಿದೆ, ಏನೇನು ರೇಟಿಗೆ ಪರ್ಚೇಸ್ ಮಾಡಿದೆ. ಅಲ್ಲಿ ಬಾರ್ಗಿಂಗ್ ಎಲ್ಲ ಏನೂ ಇಲ್ಲ. ಅಲ್ಲಿ ಪ್ರತಿಯೊಂದು ಬಟ್ಟೆ ಮೇಲೂ ಈ ರೇಟ್ ಅಂತ ಹಾಕಿರ್ತಾರೆ. ಅದೇ ರೇಟೇ ಫೈನಲ್ ರೇಟಲ್ಲಿ. ಎಲ್ಲದನ್ನು ನಮ್ಗೆ ಯಾವ್ಯಾವ ಬಟ್ಟೆ ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಒಂದು ಬಕೆಟ್ ಕೊಟ್ಟಿರ್ತಾರೆ. ಎಲ್ಲ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ನಾವು ಲಾಸ್ಟಲ್ಲಿ ಬಿಲ್ಲಿಂಗ್ ಮಾಡಿಸ್ಬೋದು. 6 ಫ್ಲೋರ್ಸ್ ಇದೆ ಒಳಗೆ. 6 ಫ್ಲೋರ್ಸಲ್ಲೂ ಕೂಡ ಪ್ರತಿಯೊಂದು ಫ್ಲೋರಲ್ಲೂ ಕೂಡ ಕೌಂಟರ್ ಬಿಲ್ನ ಕಟ್ಟೋದಕ್ಕೆ ಕೌಂಟ್ರ್ ಇದೆ. ತುಂಬಾ ಚೆನ್ನಾಗಿತ್ತು ಶಾಪಿಂಗ್ ಮಾಲ್. ತುಂಬಾ ಎಂಜಾಯ್ ಮಾಡಿದ್ವಿ. ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು. ಅವಳು ಕೂಡ ಸ್ವಲ್ಪ ಶಾಪಿಂಗ್ನ ಮಾಡಿದ್ದಾಳೆ. ಆ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ, ವಿಡಿಯೋದಲ್ಲಿ ನೋಡಿ. ಆ್ಯಂಡ್ ಈಗ ನಾನು ಯಾವ್ಯಾವ ಬಟ್ಟೆಗಳನ್ನ ತೊಗೊಂಡಿದ್ದೀನಿ, ಏನೇನು ಪ್ರೈಸ್ ಇದೆ ಅದಕ್ಕೆ ನಾನೆಲ್ಲನೂ ನಿಮಗೆ ಶೇರ್ ಮಾಡ್ತೀನಿ. ಇದು ಒಂದು ಶರ್ಟ್. ಇದು ನನ್ನ ಹಸ್ಬೆಂಡಿಗೆ ತೊಗೊಂಡಿರೋಂಥ ಶರ್ಟ್. ಇದ್ರ ಪ್ರೈಸ್ ಬಂದು 300 ಆಯಿತು ಇದ್ರ ಪ್ರೈಸ್. ಬಟ್ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಇಷ್ಟ ಆಯಿತು ಈ ಬಟ್ಟೆ ಕ್ವಾಲಿಟಿ. ಚೆನ್ನಾಗಿದೆ ಅಂತಲೂ ಅನಿಸ್ತು. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನನಗೆ ಅಂತ ಜೀನ್ಸ್ ಮೇಲೆ ಒಂದು ಟಾಪ್ನ ತೊಗೊಂಡೆ. ಇದು 500 ಸಮಥಿಂಗ್ ಕಾಸ್ಟ್ ಆಗ್ತಿತ್ತು. ಇದು 500 ಆಗಿತ್ತು ಕಾಸ್ಟ್. ಬಟ್ ನನಗೆ ಇದು ವರ್ತ್ ಅನಿಸ್ತು. 500 ಕೊಡ್ಬೋದು ಅಂತ ಅನಿಸ್ತು. ಬಿಕಾಸ್ ಇದು ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಇದು ಲುಕ್ ಕೂಡ ಇಷ್ಟ ಆಯಿತು. ನನ್ನ ಮಗಳಿಗೂ ಕೂಡ ಕೆಲವು ಬಟ್ಟೆನ ತೊಗೊಂಡಿದ್ದೀನಿ. ಬಟ್ ಫಸ್ಟ್ ನಾನು ನಮಗೆ ಪರ್ಚೇಸ್ ಮಾಡಿರೋದನ್ನ ತೋರಿಸ್ತೀನಿ. ಬಿಕಾಸ್ ಮಗಳಿಗೆ ಜಾಸ್ತಿ ಪರ್ಚೇಸ್ ಮಾಡಿರೋದು.
ಇದು ನನ್ನ ಮಗಳೇ ಅವಳೇ ಸೆಲೆಕ್ಟ್ ಮಾಡಿ ಇದೇ ಬೇಕು ಅಂತ ಅವಳೇ ಬಕೆಟಿಗೆ ಹಾಕಿರೋದು. ಸೊ ಅವರಲ್ಲಿ ಒಂದು ಸಣ್ಣ ಬಕೆಟ್ ಬ್ಯಾಸ್ಕೆಟ್ ಥರ ಕೊಡ್ತಾರೆ. ಆ ಬ್ಯಾಸ್ಕೆಟ್ ಒಳಗೆ ನಾವು ಯಾವ್ಯಾವ ಬಟ್ಟೆಗಳು ಬೇಕು ಎಲ್ಲ ಹಾಕೋಬೇಕು. ಅದನ್ನು ನಾವು ಮಾಡ್ತಿದ್ದೆ ನೋಡಿ. ಇದು ಈ ಟೀ ಶರ್ಟ್ ನನ್ನ ಮಗಳದ್ದು ಅವಳೇ ಸೆಲೆಕ್ಟ್ ಮಾಡಿ ಅವಳೇ ಬ್ಯಾಸ್ಕೆಟಿಗೆ ಹಾಕಿ ಇದು ಬೇಕೇ ಬೇಕು ಅಂತ ನಾವು ಶಾಪಿಗೆ ಮುಗಿಸ್ಕೊಂಡು ಬರೋವರೆಗೂ ಬಿಲ್ ಹಾಕ್ಸ್ಕೊಳ್ಳೋವರೆಗೂ ಅವಳು ಇನ್ನೂ ಅವಳ ಕೈಯಲ್ಲೇ ಇಟ್ಕೊಂಡು. ಸೊ ಆ ವಿಡಿಯೋ ಕೂಡ ನಿಮಗೆ ನೆಕ್ಸ್ಟ್ ಹಾಕ್ತೀನಿ, ಇದರಲ್ಲೇ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ. ಆ್ಯಂಡ್ ಇದು ಟೀ ಶರ್ಟ್ಸು, ಇದು 200 ರುಪೀಸಿಗೆ ನಾನು ಎರಡಕ್ಕೂ ಸೇರಿ 400 ಕೊಟ್ಟು ತಗೊಂಡಿದ್ದು. ಈ ಟಿ ಶರ್ಟ್ ಕೂಡ ತುಂಬ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೀವು ತೊಗೊಳ್ಳೋವಾಗ ನೋಡಿ ಆರಿಸಿ ಕ್ವಾಲಿಟಿ ಆಫ್ ಬಟ್ಟೆ ಈ ಕ್ವಾಲಿಟಿಗೆ ನಾವು ಇಷ್ಟು ಪ್ರೈಸ್ ಕೊಡ್ಬೋದಾ ಅಂತ ನೋಡಿ ನೀವು ತೊಗೊಳ್ಬೇಕಂತ. ಬಟ್ ಬಟ್ಟೆ ಕ್ವಾಲಿಟಿ ನಾನು ತೊಗೊಂಡಿರೋದಿಲ್ಲ, ಅದನ್ನು ಚೆನ್ನಾಗಿದೆ. ಆ್ಯಂಡ್ ನನಗೆ ಅದು ರೀಸನಬಲ್ ರೇಟ್ ನಾನು ಕೊಡ್ಬೋದು ಅಂತ ನನಗೆ ಅನಿಸಿದೆ. ಆ್ಯಂಡ್ ಇದು ಡ್ರೆಸ್, ಇದು ಸೆಟ್, ಇದು 500 ರುಪೀಸ್ ಕಾಸ್ಟ್ ಆಯಿತು. ಇದು ಕಂಪ್ಲೀಟ್ ಸೆಟ್. ಇದೇ ಥರನೇ ಪ್ಯಾಂಟು ಕೂಡ ಸೇಮ್ ಡಿಸೈನ್ ಸೇಮ್ ಕಲರ್. ಶರ್ಟ್, ಇದು ನಮ್ಮ ಪಪ್ಪಂಗೆ ತೊಗೊಂಡಿರೋಂಥ ಶರ್ಟ್ಸ್. ಇದು ಒಂದು ಒಂದಕ್ಕೆ 300. ಈ ಶರ್ಟು ಒಂದು ಶರ್ಟ್ಗೆ 300. ಬಟ್ ಅಲ್ಲಿ ನಿಮಗೆ ಹಾಕಿರೋದು 1000ಗೆ 4 ಪೀಸ್ ಅಥವಾ 1000ಗೆ 6 ಅಂತ ಹಾಕಿರ್ತಾರೆ. ಬಟ್ ನೀವು ಸಿಂಗಲ್ ಪೀಸ್ ಬೇಕಂದರೆ ಸಿಂಗಲ್ ಪೀಸ್ನೇ ತೊಗೋಬೋದು. ಇಲ್ಲ ನಿಮಗೆ ಎಷ್ಟು ಬೇಕೋ 4 ಬೇಕು 5 ಬೇಕು ಎಷ್ಟು ಪೀಸಸಲ್ಲಿ ಬೇಕು ಅಂತ ಅಷ್ಟು ಪೀಸಸಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಈಗ 1000 ರುಪೀಸ್ಗೆ 6 ಪೀಸಸ್ ಅಂತ ಹಾಕಿರ್ತಾರೆ ಅಂದರೆ ನೀವು ಅಷ್ಟೇ ತೊಗೋಬೇಕು ಅಂತ ಏನು ಇರೋದಿಲ್ಲ. ಸೊ ಅದೊಂದು ನನಗೆ ಇಷ್ಟ ಆಯಿತು ಇಲ್ಲಿ ಈ ಮಾಲಲ್ಲಿ. ನೆಕ್ಸ್ಟ್ ನಮಗೆ ಇಷ್ಟೆಲ್ಲ ಪರ್ಚೇಸ್ ಮಾಡಿರೋದು ಇವಾಗ ರೀಸೆಂಟಾಗಿ ಮಾಡಿರೋದು ಏನಂದರೆ, ನಿಮಗೆ ಎಷ್ಟು ರೇಟ್ ಇದು ಪರ್ಚೇಸ್ ಮಾಡಿರ್ತೀರಾ ಅದಕ್ಕೆ ನಿಮಗೆ ಇದೊಂದು ಬ್ಯಾಗ್ ಕೊಡ್ತಾರೆ. ನೀವು ಬಿಲ್ ತೋರಿಸಿದ್ರೆ ಬ್ಯಾಗ್